ಹೋಗ್ಲಿ ಒಳ್ಳೆದಾಗ್ಲಿ. ಚಾಕ್ಲೇಟ್ ದಾಳಿ ಮಕ್ಕಳ, ಚಾಕ್ಲೇಟ್. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಚಾಕ್ಲೇಟ್ ದಾಡ್ರ, ಚಾಕ್ಲೇಟು. ವಿಡಿಯೋ ಕಳಿಸಿ ಆಮೇಲೆ ನಿಮಗೂ ಇದೆ, ಬನ್ನಿ. ಮಕ್ಕಳೇ, ಹೇಗೆ ಅನಿಸ್ತಿದೆ? ಭಯ ಆಗ್ತಿದೆಯಾ? ಹೇಗೆ? ಚೆನ್ನಾಗಿ ಓದ್ಕೊಂಡಿದ್ದೀರಾ? ಆರಾಮ್ಸೆ 100ಗೆ 100% ತೆಗಿತೀರಾ? ಇಲ್ಲಿ ಎಲ್ಲ ಸ್ವಾಗತ ಕೋರಿ ನಿಮ್ಗೆ ಏನು ಅನಿಸ್ತು? ನಿಮ್ಗೊಂದು ಆತ್ಮಸ್ಥೈರ್ಯ ಹೆಚ್ಚಿಗೆ ಆಯಿತು. ನಿಮಗೆ ಇಲ್ಲಿ ಎಕ್ಸಾಮ್ ಬರಲಿಕ್ಕೆ ಈಗೇನು ಪೂರ್ತಿ ಯುದ್ಧಕ್ಕೆ ತಯಾರಾಗಿದ್ದೀರಾ? ನಿಮ್ಮ ಹೆಸರು? ಈಗ ಯಾವ ಶಾಲೆ? ಓಕೆ. ಏನು ಅನಿಸ್ತಿದೆ? ಫಸ್ಟ್ ಸತಿ ಎಕ್ಸಾಮ್ ಬರ್ತಿರೋದು ಪಬ್ಲಿಕ್. ಹಾಂ, ಹೌದಾ? ಯಾವ ಶಾಲೆ? ನಳಂದ. ತೊಂದರೆ ಇಲ್ಲ. ಎಕ್ಸಾಮ್ ಹೇಗೆ ತಯಾರು ಮಾಡಿದ್ದೀರಾ? ಹಾಂ, ಇಲ್ಲಿ ಈಗ ಇವರು ಸ್ವಾಗತ ಕೋರಿದ್ರು, ನಿಮ್ಗೆ ತುಂಬ ಖುಷಿ ಅನಿಸ್ತಾ? ಹೇಗೆ? ಈಗ ನಿಮ್ಗೊಂದು ಆತ್ಮಸ್ಥೈರ್ಯ ಜಾಸ್ತಿ ಆಯಿತು. ಓಕೆ, ಆಲ್ ದ ಬೆಸ್ಟ್. ಹಾಂ, ಬೈಯದಿಯಾ? ಆಲ್ ದ ಬೆಸ್ಟ್. ನಿನ್ನ ಹೆಸರು? ತೇಜಸ್ವಿ. ಓಕೆ, ಥ್ಯಾಂಕ್ ಯು. ಏನು 2025ರ SSLC ವಾರ್ಷಿಕ ಪರೀಕ್ಷೆ ಪ್ರಾರಂಭ ಆಗಿದೆ. ಈ ಸಂದರ್ಭದಲ್ಲಿ ಮಕ್ಕಳು ಧೃತಿಗೆಡಬಾರ್ದು, ಅವರಲ್ಲಿ ಆತ್ಮಸ್ಥೈರ್ಯ ವೃದ್ಧಿಯಾಗಬೇಕು. ಮಕ್ಕಳಿಗೆ ನಾವು ಒಂದು ನೈತಿಕ ಬಲವನ್ನು ತುಂಬಬೇಕು ಅನ್ನೋ ಉದ್ದೇಶದಿಂದ ನಾವು ಪ್ರತಿ ವರ್ಷವೂ ನಮ್ಮ ಶಾಲೆ ಏನು ಸರ್ಕಾರಿ ಜೂನಿಯರ್ ಕಾಲೇಜ್ ಪ್ರೌಢಶಾಲಾ ವಿಭಾಗ ಅದರ ಅಧ್ಯಕ್ಷರಾದ ನಾನು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಉಪಪ್ರಾಂಶುಪಾಲರು ಮತ್ತು ನಮ್ಮ ಎಲ್ಲ ಉಪಾಧ್ಯಕ್ಷರು ಮತ್ತು SDMC ಸದಸ್ಯರುಗಳ ಒಂದು ಒತ್ತಾಸೆಯಂತೆ
ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ವಿ. ಈ ವರ್ಷ ಈ ಶಾಲೆಯಲ್ಲಿ 236 ಮಕ್ಕಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಆ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಪರೀಕ್ಷೆಯಲ್ಲಿ, ಮತ್ತು ಆ ಮಕ್ಕಳು ಭಯಪಡಬಾರ್ದು, ಅವಕ್ಕೆ ಶುಭವಾಗಲಿ ಅಂತ ಹೇಳಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು. ಖಂಡಿತ ಅದು ಯಾಕಂದರೆ ನಾವು ಆ ಮಕ್ಕಳಿಗೆ ಒಂದು ಧೈರ್ಯ, ಬೆನ್ನು ತಟ್ಟಿ ಧೈರ್ಯ ಕೊಟ್ಟರೆ ಆ ಮಕ್ಕಳು ಒಂದು ಪರೀಕ್ಷೆಯನ್ನು ಅವರು ಬರೆದ್ರೆ ನೆಕ್ಸ್ಟ್ ಇನ್ನು ಉಳಿದ 5 ಪರೀಕ್ಷೆಗಳನ್ನ ಚೆನ್ನಾಗಿ ಬರೀತಾರೆ. ಹಾಗಾಗಿ ಮಕ್ಕಳಲ್ಲಿ ಒಂದು ಆತ್ಮಬಲ ಮತ್ತು ಅವರಿಗೆ ಮನೋಸ್ಥೈರ್ಯ ವೃದ್ಧಿ ಆಗುತ್ತೆ ಅನ್ನೋದು ನಮ್ಮ ಒಂದು ಭಾವನೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು MS ಅನಂತ್ ಅಂತೇಳಿ. ನಾನು ಈ ಶಾಲೆಯ SDMC ಅಧ್ಯಕ್ಷ ಮತ್ತು ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯ ಕೂಡ ಹೌದು, ಮತ್ತು ಜಿಲ್ಲಾ ಕಾಂಗ್ರೆಸ್ಸಿನ ವಕ್ತಾರ ಕೂಡ ಹೌದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.